ಹಾಯ್ ಫ್ರೆಂಡ್ಸ್, ಅದೇ ನಂದು ನೆನಪಿನ ದೋಣಿಯಲ್ಲಿ ಕಾನ್ಸೆಪ್ಟ್ ಕತೆ ಇವತ್ತು ಹೇಳ್ತಾ ಇದ್ದೀನಿ. ಹೇಳಿದ್ನಲ್ಲ ಹಾರರ್ ಸ್ಟೋರಿ ಹೇಳ್ತೀನಿ ಅಂತ, ನಿನ್ನೆ ಆಗಲಿಲ್ಲ. ಏನಪ್ಪ ಅಂದರೆ, ನಾವು ಶ್ರೀರಂಗಪಟ್ಟಣದಲ್ಲಿ ಪೂರ್ಣಯ್ಯ ಸ್ಟ್ರೀಟಲ್ಲಿ ಒಂಟಿ ಮನೆ, ಅದನ್ನು ಎಲ್ಲರೂ ಒಂಟಿ ಮನೆ ಅಂತಲೇ ಕರೆಯೋರು. ನಾವು ಒಂಟಿ ಮನೆಯವರು ಅಂತಲೇ ಫೇಮಸ್ ಆಗೋಗಿದ್ವಿ. ನಿಜಕ್ಕೂ ಆ ಮನೆ ಹಾಗೆ ಇತ್ತು. ನಾವೆಲ್ಲ ತುಂಬ ಚಿಕ್ಕವರು ಆಗ. ಅಲ್ಲಿಗೆ ಹೋದ್ಮೇಲೆ ನನ್ನನ್ನು ಸ್ಕೂಲಿಗೆ ಸೇರಿಸಿದ್ದು 1ನೇ ಕ್ಲಾಸ್ಗೆ. ಹಾಗೆ ಒಂದು 2ನೇ ಕ್ಲಾಸ್ ಏನೋ ಇರ್ಬೋದು ಅಷ್ಟೇ, ನಾನು 2-3. ಒಂಟಿ ಮನೆನೇ, ಅದೊಂದೇ ಮನೆ ಇದ್ದಿದ್ದು, ಮಹಿಳಾ ಸಮಾಜದವರದ್ದು ಮನೆ ಅದು. ನಮ್ಮನೆ ಹಿಂಭಾಗಕ್ಕೆ ಒಂದು ಹುಣಸೆ ಮರ ಇತ್ತು. ಈ ಕಡೆ ನಮ್ಮನೆ ಸೈಡಿಂದ ಹೋದರೆ ಅದು ವಾಟರ್ ಗೇಟು, ಪಶ್ಚಿಮ ವಾಹಿನಿ ಕಡೆಗೆಲ್ಲ ನಡ್ಕೊಂಡು ಹೋಗ್ಬೋದಾಗಿತ್ತು. ಕಿರಂಗೂರು ಆ ಕಡೆಗೆಲ್ಲ, ಬಾಬುರಾಯನ ಕೊಪ್ಪಲು ಆ ಕಡೆಗೆಲ್ಲ. ಆ ನಮ್ಮನೆ ಹಿಂಭಾಗಕ್ಕೇನೆ ಒಂದು ಹುಣಸೆ ಮರ ಕೂಡ ಇತ್ತು. ಎಲ್ಲರೂ ಹೆದರ್ಸೋರು, ಒಂಟಿ ಮನೆ ಅಲ್ಲಿ ದೆವ್ವ ಇದೆ ಅಂತೆಲ್ಲ ಒಂಚೂರು ಕಾಸಿಪ್ಸ್ ಇತ್ತು. ಬಟ್ ನಾವು ಯಾವತ್ತೂ ನೋಡಿರಲಿಲ್ಲ, ಅದುವರೆಗೂ ಯಾವತ್ತೂ ನೋಡಿಲ್ಲ. ಯಾಕೆಂದರೆ ದೈವ ಬಲ ಒಂದೇ ಯಾವತ್ತೂ ಮನುಷ್ಯನ ಕಾಪಾಡೋದು. ನಮ್ದೆಲ್ಲ ದೇವಗಣ ಬೇರೆ, ಯಾವತ್ತೂ ಕಣ್ಣು ಕಾಣೋದು ಇಲ್ಲ ದೇವಗಣದವ್ರಿಗೆ. ಆದರೆ ಮಕ್ಕಳಿಗೆ, ಅಂದರೆ ಸೈಂಟಿಫಿಕ್ ಆಗೂ ಹೇಳ್ತಾರೆ, ಅದು ಅತೀಂದ್ರಿಯ ಶಕ್ತಿಗಳೇನಿದ್ರು ಕೂಡ ಈ ಬಾಲ್ಯದಲ್ಲಿ ಕಾಣುತ್ತಂತೆ, ಗೋಚರ ಆಗುತ್ತಂತೆ. ನನಗೇನು ಹೇಳ್ತೀನೋ ಆ ಕತೆ ಸತ್ಯ ಕೂಡ. ಆದರೆ ನಾನೇನದ್ರಲ್ಲಿ ನಂಬಿಕೆ ಇಟ್ಟಿಲ್ಲ, ಆದರೂ ಹೇಳ್ತೀನಿ ಕಥೆನ ಮಾತ್ರ. ಒಂದಿನ ಹೀಗೆ ಮಲಗಿದ್ವಿ. ಬೆಳಗ್ಗಿನ ಜಾವ ಇರ್ಬೋದು, ಒಂದು 3:30 4 ಗಂಟೆನೋ. ನಮ್ಮ ತಂದೆ ಏನು ಸ್ಟಮಕ್ ಅಪ್ಸೆಟ್ ಆಗಿತ್ತೋ ಏನೋ, ಔಟ್ ಸೈಡಲ್ಲಿ ಟಾಯ್ಲೆಟ್ ಇತ್ತು. ಮನೆ ಮುಂಭಾಗಕ್ಕಿತ್ತು. ಬಾಗಿಲು ತೆಕ್ಕೊಂಡು ಹೊರಗಡೆ ಹೋಗಬೇಕಿತ್ತು. ಮನೆ ಮುಂದ್ಗಡೆಗೆ ಟಾಯ್ಲೆಟ್ ಇತ್ತು. ಹೋಗಿದ್ದಾರೆ. ಟೈಮಿಂಗ್ಸ್ ಎಲ್ಲ ಗೊತ್ತಿಲ್ಲ. ಒಟ್ಟಲ್ಲಿ ಮಬ್ಬು ಬೆಳಗಿನ ಜಾವ, ಒಂದು 3:30 4 ಗಂಟೆನೋ ಇರಬಹುದು. ನಂಗೆ ಎಚ್ಚರ ಆಗಿದೆ, ನೋಡ್ತೀನಿ. ನಂಗೆ ಒಂದು ಸಣ್ಣ ಶಬ್ದ ಆದರೂ ಎಚ್ಚರ ಆಗೋಗುತ್ತೆ. ನಮ್ಮನೆ ಹಿಂಭಾಗ ಏನಿದೆ, ಆ ಗೋಡೆಯಿಂದ ಒಂದು ಆಕೃತಿ, ದೊಡ್ಡ ಆಕೃತಿ, ಮೇಲ್ಗಡೆ ವಾಲ್ ಏನಿದೆ ಅದನ್ನು ಟಚ್ ಮಾಡ್ತಾ ಇತ್ತು. ಟಚ್ ಮಾಡೋ ಅಂಥದ್ದು ಒಂದು ಇಷ್ಟು ದಪ್ಪ ಬರೋ ಅಂಥ ಒಂದು ಆಕೃತಿ, ಗಂಡಸಿನ ಆಕೃತಿ. ಫುಲ್ಲು ಅಂದರೆ ಕಾಲೆಲ್ಲ ಮೇಲೇನೆ ಇತ್ತು, ಭೂಮಿಯಿಂದ ಮೇಲೇನೆ ಇತ್ತು. ಒಂದು ಸಣ್ಣ ಕ್ಯಾಂಡಲ್ ಹಿಡ್ಕೊಂಡು ಗೋಡೆ ಒಳಗಿಂದ ಬಂತು. ಹಿಂಭಾಗ ಅದೇನು ಹುಣಸೆ ಮರ ಅಂತೆಲ್ಲ ಹೇಳ್ತಿದ್ರು, ಹಾಗೆ ಅದರಿಂದಲೇ ಬಂತೋ ಏನೋ, ಗೋಡೆ ಒಳಗಿಂದಲೇ ಬಂತು ಅದು. ನಾನೇ ನೋಡಿದೆ. ಬಂದು ಸುಮ್ಮನೆ ಅದ್ರ ಪಾಡ್ಗದು, ಏನು ತಂಟೆ ಇಲ್ಲ, ಏನಿಲ್ಲ. ಆಚೆಗೆ ಸೀದಾ ಬಾಗಿಲು ತೆಗ್ದಿತ್ತು, ಆಚೆಗೆ ಹೋಗಿದ್ದು ನೋಡಿದೆ ನಾನು. ಚಿಕ್ಕೋಳು ನಾನು. ನಂಗೆ ಒಂದು ಸಣ್ಣ ಭಯ ಆಯಿತು. ತಕ್ಷಣ ಹೊದ್ಕೊಂಡಿದ್ದ ಬೆಡ್ಶೀಟನ್ನು ಪೂರ್ತಿ ಹೊದ್ಕೊಂಡು ಮಲ್ಕೊಂಡ್ಬಿಟ್ಟೆ ಅಷ್ಟೇ. ಅದು ಇದರಲ್ಲಿ ನೋಡಿರೋದಂತೂ ಸತ್ಯ. ಆದರೆ ಈ ಅತಿಮಾನುಷ ಶಕ್ತಿಗಳು ಇದೆಯೋ ಇಲ್ವೋ ಅದ್ರ ಬಗ್ಗೆ ನಾನು ಆಮೇಲೂ ತಲೆ ಕೆಡಿಸ್ಕೊಂಡಿಲ್ಲ, ಇವತ್ತೂ ತಲೆ ಕೆಡಿಸ್ಕೊಳ್ಳಲ್ಲ. ಸಕಲ ಗ್ರಹ ಬಲ ನೀನೇ ಸರಸಿಜಾಕ್ಷ ಅಂತ ನಾನು ಪ್ರಾಣದೈವ ನನ್ನ ಶ್ರೀಹರಿನ, ನನ್ನ ವಿಷ್ಣುನ, ನನ್ನ ಪರಮೇಶ್ವರನ್ನ ನಂಬಿರೋದು ಬಿಟ್ರೆ ನಾನು ಇಂಥದ್ರಲ್ಲಿ ತಲೆ ಕೆಡಿಸ್ಕೊಂಡೂ ಇಲ್ಲ. ಒಟ್ಟಲ್ಲಿ ಅದೊಂದು ಘಟನೆನ ಆವಾಗ ಒಂದ್ಸಲ ನೋಡಿದ್ದು. ಮತ್ತೆ ಇನ್ನೊಂದು ಗೋವಿಂದಪ್ಪ ಸ್ಟ್ರೀಟ್ ಅಂತ ಆ ಮನೆಯಲ್ಲಿದ್ವಿ. ಆಗ ಸುಮಾರು ಒಂದು 8ಗೆ ಬಂದಾಗಿತ್ತು. 8 ಇಲ್ಲ, 7th ಜಾಯಿನ್ ಆಗಿದ್ಲಕ್ಕ. ಆಗ ತುಂಬ ಹಿಂಗೆ ಸೆಕೆಗಾಲ, ಫ್ಯಾನು ಇರಲಿಲ್ಲ ನಮ್ಮನೇಲಿ ಅವಾಗ. ತುಂಬ ಸೆಕೆಗಾಲ. ಏನು ಮಾಡಿದ್ವಿ, ನಮ್ಮ ತಂದೆ, ನಮ್ಮ ತಾಯಿ, ನಮ್ಮ ಅಕ್ಕ, ನಾವು ಎಲ್ಲ ಟೆರಸ್ ಮೇಲೆ ಮಲ್ಕೊಳ್ಳೋಣ. ತುಂಬ ಸೆಕೆ ಆಗ್ತಾ ಇದೆ. ಸ್ವಲ್ಪ ಹೊತ್ತು ಥಂಡಿ ಎಲ್ಲ ಆಗೋವರೆಗೂ ಸ್ವಲ್ಪ ಮಲ್ಕೊಂಡಿದ್ದು, ಬೇಕಾದ್ರೆ ಆಮೇಲೆ ಒಳಗೆ ಬಂದ್ರಾಯ್ತು ಅಂತ 4 ಜನನು ಮೇಲ್ಗಡೆ ಟೆರಸ್ ಮೇಲೆ ಹೋಗಿ ಮಲ್ಕೊಂಡ್ವಿ. ಆಗ್ಲೂ ಹಾಗೇನೆ ಸೇಮು ಒಂದು ಆಕೃತಿ. ಅಲ್ಲಿ ಪಕ್ಕದಲ್ಲಿ ಗರಡಿ ಮನೆ ಅಂತ ಇತ್ತು. ಆ ಗರಡಿ ಮನೇಲಿ ಕೊಲೆಗಳೆಲ್ಲ ಆಗಿತ್ತು ಅಂತೆಲ್ಲ ಹೇಳೋರು ಜನ. ಅದು ಎಷ್ಟು ಸತ್ಯನೋ ಸುಳ್ಳ, ಒಟ್ಟಲ್ಲಿ ಹಾಗೇನೆ ಆವಾಗ ಹೆಂಗೆ ಕಾಣಿಸ್ತೋ ಹಾಗೇನೆ ಒಂದು ಗಂಡಸಿನ ಆಕೃತಿ. ದೀಪ ಕೈಯಲ್ಲಿ ಹಿಂಗೆ ದೀಪ ಇಟ್ಕೊಂಡು ಒಂಥರ ಆಕಾಶದಲ್ಲಿ ಅದು ಕೆಳಗಡೆನೂ ಅಲ್ಲ, ಆಕಾಶದಲ್ಲಿ ಸ್ವಲ್ಪ ತೇಲ್ದ ಹಾಗೆ ಪಾಸ್ ಆಗಿದ್ದಂಗೆ ಕಾಣ್ತು. ಭಯ ಆಯಿತು. ಆಗ ನಮ್ಮ ತಾಯಿನ ಎಬ್ಬಿಸಿ, ನಮ್ಮ ತಂದೆನೆಲ್ಲ ಎಬ್ಬಿಸಿ, ಅಮ್ಮಮ್ಮ ಏನೋ ಹೋಯ್ತು ಅಂತ ಹೇಳಿದೆ. ಆಮೇಲೆ ಮಗು ಹೆದರ್ಕೊಳ್ಳುತ್ತೆ ಅಂತ ಎಲ್ಲ ಒಳಗಡೆ ಬಂದು ಮಲ್ಕೊಂಡ್ವಿ. ಅದೊಂದು ಘಟನೆ. ಇನ್ನೊಂದ್ಸಲ ನನಗಲ್ಲ, ನಮ್ಮ ಅಕ್ಕ ನೋಡಿದ್ದಂತೆ. ಶ್ರೀರಂಗಪಟ್ಟಣದಲ್ಲಿ ಗಣಪತಿ ಹಬ್ಬದ ದಿನ ಆ್ಯಕ್ಚುಯಲ್ ಆಗೋದು. ಗಣಪತಿ ಬಿಡಕ್ಕೆ ಸ್ನಾನಘಟ್ಟಕ್ಕೆ ನಾವೆಲ್ಲ ಬಂದಿದ್ದು. ಸ್ವಲ್ಪ ಲೇಟೇ ಆಗಿತ್ತು, 10 ಗಂಟೆ. ಕರೆಂಟು ಹೊಟ್ಟೋಯ್ತು.
ಆಗ ನಮ್ಮ ಅಕ್ಕ ಅಲ್ಲೂ ಅಷ್ಟೇ ಸ್ನಾನಘಟ್ಟದಿಂದ ಹಿಂಗ್ ಬರ್ತಾ ಈ ಕಡೆ ಎಲ್ಲ ಜಾಗದಲ್ಲೆಲ್ಲ ಹುಣಸೆ ಮರಗಳು ಏನೇನೋ ಮರಗಳೆಲ್ಲ ಇದ್ವಲ್ಲ, ಅಲ್ಲಿ ಅವಳು ಹೋಗಿದ್ದಾಳೆ, ಅದೇ ಮಾಮೂಲಿ ಮನುಷ್ಯನ ಬಹಿರ್ದೆಸೆಗೋಸ್ಕರ. ಆಗ ಅವಳಿಗೆ ಒಂದು ಸ್ತ್ರೀ ಆಕೃತಿ ಅದೇ ತರ ವೈಟ್ ಸ್ಯಾರಿ ಉಟ್ಕೊಂಡು ಸೀದಾ ಹೋಗಿ ಮರದೊಳಗೆ ಜಾಯಿನ್ ಆಯ್ತಂತೆ. ಅದನ್ನ ನೋಡ್ದೆ ಅಂತ ನಂಗೆ ಹೇಳಿದ್ಲು. ಇದೊಂದು ಘಟನೆ. ಇದು ಬಿಟ್ರೆ ಇದನ್ನ ನಾನು ತಲೆನೂ ಕೇಳಿಸ್ಕೊಂಡಿಲ್ಲ. ಇದ್ರಲ್ಲಿ ನಾನು ಅಷ್ಟು ನಿಜ ಹೇಳ್ಬೇಕು ನಾನು ನಂಬಲ್ಲ, ಬಟ್ ನೋಡಿರೋದು ಸತ್ಯ, ಅದಂತೂ ಸತ್ಯ. ನಾನು ದೇವ್ರನ್ನ ಬಿಟ್ಟು ಇನ್ನೇನಲ್ಲೂ ನಂಬಿಕೆ ಇಟ್ಟಿಲ್ಲ. ಆ ಭಗವಂತನ ಶ್ರೀರಾಮ ನಾಮ ಒಂದು ಬಲ ಇದ್ರೆ, ಆಂಜನೇಯ ಸ್ವಾಮಿಯ ಒಂದು ನಾಮಸ್ಮರಣೆ ಒಂದು ಮಾಡಿದ್ರೆ ಸಾಕು, ಸಕಲ ಭಯಗಳು ದೂರ ಹೋಗುತ್ತೆ ಅನ್ನೋ ನಂಬಿಕೆ ಇರೋಳು ನಾನು. ಶ್ರೀರಾಮ ನಾಮ ಒಂದೇ ಸಾಕು, ಸಕಲ ಭಯಗಳನ್ನು ಓಡಿಸೋ ರಾಮ ಬಾಣವಾಗಿ ನಮ್ಮನ್ನು ಕಾಪಾಡುತ್ತೆ. ಸುಮ್ಮನೆ ನಿಮ್ಮ ಹತ್ರ ಹಂಚ್ಕೊಂಡಿದ್ದೀನಿ. ಈ ನೆನಪಿನ ದೋಣಿ ಏನಿದೆ, ಈ ದೋಣಿ ಇನ್ನೂ ಸಾಕ್ತಾ ಇರುತ್ತೆ. ಇನ್ನು ನನ್ನ ಮದುವೆ ಆದ್ಮೇಲಿಂದು ಕೆಲವು ವಿಶೇಷ ಅನುಭವಗಳು, ಅಂದ್ರೆ ಭಗವಂತನ ನಾವು ಡೈರೆಕ್ಟ್ ಆಗಿ ಬಂದು ನಮ್ಮ ಮುಂದೆ ಪ್ರತ್ಯಕ್ಷ ಆದ್ರೆ ಅಷ್ಟೇ ದೇವರಿದ್ದಾನೆ ಅಲ್ಲ, ಎಂತ ಕಠಿಣ ಸಂದರ್ಭಗಳಲ್ಲಿ ಭಗವಂತ ನನಗೆ ಸಾಕ್ಷಾತ್ಕರಿಸ್ತಾ ಅನ್ನೋ ಘಟನೆಗಳನ್ನೆಲ್ಲ ನಿಮಗೆ ಹೇಳ್ತೀನಿ. ಥ್ಯಾಂಕ್ ಯು ವೆರಿ ಮಚ್.